ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸುನೀತಾ ವಿಲಿಯಮ್ಸ್ ಈ ಹೆಸರು ಕೇಳದ ಜನರಿಲ್ಲ, ಇವರ ಬಗ್ಗೆ ತಿಳಿಯದ ದೇಶಗಳೇ ಇಲ್ಲ. ಹುಟ್ಟಿದ್ದು ಅಮೆರಿಕದಲ್ಲಾದರೂ ಭಾರತೀಯ ರಕ್ತ ಸುನೀತಾ ವಿಲಿಯಮ್ಸ್ ಅವರ ನರನಾಡಿಯಲ್ಲೂ ಹರಿದಾಡುತ್ತಿದೆ. ಸುನೀತಾ ವಿಲಿಯಮ್ಸ್ ಅವರ ಸಾಧನೆ ಬಗ್ಗೆ ಮಾತನಾಡಿದರೆ ಅದೊಂದು ಭರಪೂರ ಕಥಾನಕ. ಓರ್ವ ಸಾಮಾನ್ಯನಿಗೂ ಸಾಧಿಸುವ ಛಲ ಬಂದು ಬಿಡುತ್ತೆ. ಒಂದು ರೀತಿ ಅವರ ಬದುಕೆ ಅವಧೂತ ಸ್ಥಿತಿ ಎಂದೇ ಹೇಳಬಹುದು. ನಿಂತಲ್ಲಿ ನಿಲ್ಲದೆ, ಎಂದೆಂದು ವಿಶ್ರಮಿಸದೆ, ನೆಮ್ಮದಿಯ ಬದುಕನ್ನೇ ಹುಡುಕಾಡದೆ, ಕೇವಲ ಈ ಸೃಷ್ಟಿ ರಹಸ್ಯದ ಹಿಂದೆ ಬಿದ್ದು ಆ ಸೋಜಿಗವನ್ನ ಅನುಭವಿಸುವ ಕಾಯಕಕ್ಕೆ ಮುಂದಾದವರು ಸುನೀತಾ. ಬಾಹ್ಯಾಕಾಶ ಯಾನಿಯಾಗಿ ಅತೀವ ಹುಮ್ಮಸ್ಸಿನಲ್ಲೇ ತನ್ನ ವೃತ್ತಿ ಬದುಕು ಆರಂಭಿಸಿದ್ದ ಸುನೀತಾ ಅವರ ಸಾಧನೆ ನಿಜಕ್ಕೂ ಅಮೋಘವಾದದ್ದು. ತನ್ನ ಸಾಮರ್ಥ್ಯವನ್ನು ಮೀರಿದ ಶ್ರದ್ಧೆ ಅವರ ಕಾಯಕದಲ್ಲಿ ಕಟ್ಟಿಕೊಂಡಿದ್ರು. ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ, ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಯ ಅಧಿಕಾರಿಯಾಗಿ ವೃತ್ತಿ ಸ್ವೀಕರಿಸಿದವರು. ಇಡೀ ಜಗತ್ತಿನಲ್ಲೇ ಮಹಿಳೆಯೊಬ್ಬರು ಹೆಚ್ಚು ಅಂದರೆ 7 ಬಾರಿ ಬಾಹ್ಯಾಕಾಶ ನಡಿಗೆ ಮಾಡಿದ ದಾಖಲೆಯನ್ನು ಹೊಂದಿದ್ದಾರೆ. ಅಂದರೆ ಸುಮಾರು 50 ಗಂಟೆ 40 ನಿಮಿಷಗಳಷ್ಟು ದೀರ್ಘ ಕಾಲ್ನಡಿಗೆಯಲ್ಲಿ ಬಾಹ್ಯಾಕಾಶದಲ್ಲಿ ಪ್ರಯಾಣಿಸಿರುವ ಹೆಗ್ಗಳಿಕೆ ಗಳಿಸಿದ್ದಾರೆ ಸುನೀತಾ ವಿಲಿಯಮ್ಸ್. ಹಾಗಾಗಿ ಸುನೀತಾ ಅವರನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಕ್ಸ್ಪೆಡಿಷನ್ 14 ಮತ್ತು ಎಕ್ಸ್ಪೆಡಿಷನ್ 15ರ ಸದಸ್ಯರಾಗಿ ನಿಯೋಜಿಸಲಾಯಿತು. 2012ರಲ್ಲಿ ಅವರು ಎಕ್ಸ್ಪೆಡಿಷನ್ 32ರಲ್ಲಿ ಫ್ಲೈಟ್ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರು. ನಂತರ ಎಕ್ಸ್ಪೆಡಿಷನ್ನ 33ರ ಕಮಾಂಡರ್ ಆಗಿ ಸೇವೆ ಸಲ್ಲಿಸುತ್ತಾರೆ. 2024ರಲ್ಲಿ ಅವರು ಬೋಯಿಂಗ್ ಸ್ಟಾರ್ ಲೈನರ್ನ ಮೊದಲ ಸಿಬ್ಬಂದಿ ಮಿಷನ್ ಬೋಯಿಂಗ್ ಕ್ರೂಡ್ ಫ್ಲೈಟ್ ಟೆಸ್ಟ್ನಲ್ಲಿ ISSಗೆ ಮರಳುತ್ತಾರೆ. ಆದರೆ ಇಂದು ಸುನೀತಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟು ಹುಡುಕಾಡುತ್ತಿದ್ದಾರೆಂದರೆ, ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೋಟ್ಯಾಂತರ ಜನ ಸುನೀತಾ ವಿಲಿಯಮ್ಸ್ ವೆನ್ ವಿಲ್ ಶಿ ರಿಟರ್ನ್ ಅಂತ ಕಣ್ಣರಳಿಸಿಕೊಂಡು ಹುಡುಕಾಡುತ್ತಿದ್ದಾರೆ. ಆದರೆ ಸುನೀತಾ ವಿಲಿಯಮ್ಸ್ ಅವರ ಬರುವಿಕೆಯ ಕುರಿತು ನಾಸಾ ಕೂಡ ಏನೇನೂ ಸ್ಪಷ್ಟತೆಯನ್ನೇ ನೀಡಲಿಲ್ಲ. ನಿಜಕ್ಕೂ ಸುನೀತಾ ವಿಲಿಯಮ್ಸ್ ಅವರಿಗೆ ಏನಾಗಿರಬಹುದು? ನಿಜಕ್ಕೂ ಮರಳಿ ಬರ್ತಾರಾ? ಅಥವಾ ಈ ಪ್ರಕರಣ ಕೂಡ ಕಲ್ಪನಾ ಚಾವ್ಲಾರಂತೆಯೇ ದುರಂತ ಅಂತ್ಯ ಕಾಣುತ್ತಾ? ಹೀಗಾಗಲೇ ನಾಸಾ ವಿಜ್ಞಾನಿಗಳು ಸೆಲೆಸ್ಟಿಯಲ್ ಬಾಡಿನಲ್ಲಿ ಹೀಲಿಯಂ ಸೋರಿಕೆಯಾಗುತ್ತಿದೆ ಎಂದಿರುವುದು ನಿಜಕ್ಕೂ ಇಡೀ ವಿಶ್ವವೇ ಅಮೆರಿಕದತ್ತ ಕಣ್ಣಾಯಿಸುವಂತೆ ಮಾಡಿದೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಸುನೀತಾ ವಿಲಿಯಮ್ಸರ ಕುರಿತಾದ ಕೆಲವೊಂದಷ್ಟು ಕುತೂಹಲಭರಿತ ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದರೆ ISS ಇದೇ ಜೂನ್ 5ರಂದು ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತ ಮೂಲದ ಖಗೋಳ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂತಿರುಗುವುದು ಬಹುತೇಕ ಕಷ್ಟ ಅಂತ ಈಗಾಗಲೇ ನಾಸಾ ಕೂಡ ತೊದಲು ಧ್ವನಿಯಲ್ಲೇ ಉತ್ತರಿಸುತ್ತಿದೆ. ISSನಿಂದ ಭೂಮಿಗೆ ಹಿಂತಿರುಗಬೇಕಿದ್ದ ಅವರ ವಾಹನದಲ್ಲಿ ಹಲವಾರು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿವೆ. ಹೀಲಿಯಂ ಸೋರಿಕೆಯಾಗ್ತಿದೆ ಅನ್ನೋ ಮಾಹಿತಿ ನೀಡಿದೆ. ಹಾಗೆ ನೋಡಿದ್ರೆ ಇಷ್ಟೊತ್ತಿಗಾಗಲೇ ಸುನೀತಾ ಭೂಮಿಗೆ ವಾಪಸ್ಸಾಗಬೇಕಿತ್ತು. ಆದರೆ ತಾಂತ್ರಿಕ ದೋಷದಿಂದಾಗಿ ಅವರು ಅಲ್ಲೇ ಉಳಿಯುವಂತಾಗಿದೆ. ಈ ಹಿಂದೆ ಅಂದರೆ 2003ರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೆಯೇ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂದಿರುಗದಂತಹ ಪರಿಸ್ಥಿತಿ ಬರಲಿದೆಯೇ ಎಂಬ ಆತಂಕವೂ ಎದುರಾಗಿದೆ. ಗೂಗಲ್ ಟ್ರೆಂಡ್ಸ್ನಲ್ಲಿ ಸುನೀತಾ ವಿಲಿಯಮ್ಸ್ಗಾಗಿ ಇಂಟರ್ನೆಟ್ ಬಳಕೆದಾರರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಸರ್ಚ್ ಮಾಡ್ತಿದ್ದಾರೆ. ಭಾರತದಲ್ಲೇ ದಾದ್ರಾ ಮತ್ತು ನಗರ್ ಹವೇರಿ ಪ್ರಾಂತ್ಯದಲ್ಲಿ 10%, ಗೋವಾದಲ್ಲಿ 58 ಮಂದಿ, ಗುಜರಾತ್ನಲ್ಲಿ 50%, ಮಹಾರಾಷ್ಟ್ರದಲ್ಲಿ 46%, ಅರುಣಾಚಲ ಪ್ರದೇಶದಲ್ಲಿ 44% ಜನರು ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ಸುನೀತಾ ವಿಲಿಯಮ್ಸ್ಗಾಗಿ ಸರ್ಚ್ ಮಾಡಿದ್ದಾರೆ. ಘಟನೆ ಏನಪ್ಪಾ ಅನ್ನೋದನ್ನ ಸುವಿಸ್ತಾರವಾಗಿ ಗಮನಿಸಿದರೆ, ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಅವರು ಬುಚ್ ವಿಲ್ಮೋರ್ ಎಂಬ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸುತ್ತಾರೆ. ಪೂರ್ವ ಯೋಜನೆಯಂತೆ ಜೂನ್ 14ರಂದು ಭೂಮಿಗೆ ಹಿಂದಿರುಗಬೇಕಿತ್ತು. ಆದರೆ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರ ವಾಪಸಾತಿಯನ್ನ ಜೂನ್ 26ಕ್ಕೆ ಮುಂದೂಡಲಾಗಿತ್ತು. ಆದರೆ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಕಾರಣದಿಂದಾಗಿ ಈಗ ಪುನಃ ವಾಪಸಾತಿ ದಿನಾಂಕವನ್ನು ಮುಂದೂಡಲಾಗಿದೆ. ಆದರೆ ಹೊಸ ದಿನಾಂಕವನ್ನ ಇನ್ನೂ ಪ್ರಕಟಿಸಿಲ್ಲ. ಇದು ಆತಂಕವನ್ನ ಹೆಚ್ಚಿಸಲು ಮತ್ತೊಂದು ಕಾರಣ ಆಗಿದೆ. ಸುನೀತಾ ಹಾಗೂ ವಿಲ್ಮರ್ ಅವರನ್ನ ಭೂಮಿಗೆ ವಾಪಸ್ ಕರೆತರುವ ಸ್ಟಾರ್ ಲೈನರ್ ಆಕಾಶಕಾಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವುದು ನಿಜ. ಅದರಿಂದ ಹೀಲಿಯಂ ಸೋರಿಕೆಯಾಗ್ತಿದೆಯಂತೆ. ಆ ದೋಷವನ್ನ ಬೇಗನೆ ಸರಿಪಡಿಸಲೇಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಅಸಲಿಗೆ ಅದರಲ್ಲಿರುವ ಇಂಧನ 45 ದಿನಗಳಿಗೆ ಸಾಕಾಗತ್ತೆ. ವಿಶೇಷ ಸಂದರ್ಭಗಳಲ್ಲಿ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಹೆಚ್ಚಿಸಬಹುದು. ಆದರೆ
ತಾಂತ್ರಿಕ ದೋಷ ಬೇಗನೆ ನಿವಾರಣೆಯಾಗದಿದ್ದ ಪಕ್ಷದಲ್ಲಿ ಇಂಧನ ಖಾಲಿಯಾಗುತ್ತಾ ಹೋಗುತ್ತೆ. ತಾಂತ್ರಿಕ ದೋಷಗಳು ನಿವಾರಣೆಯಾಗುವ ಹೊತ್ತಿಗೆ ಇಂಧನ ಖಾಲಿಯಾದರೆ ಅವರು ಭೂಮಿಗೆ ಹಿಂತಿರುಗಲು ಸಾಧ್ಯವೇ ಆಗೋದಿಲ್ಲ ಎನ್ನುವ ಆಘಾತಕಾರಿ ವಿಚಾರ ಬಯಲಾಗಿದೆ. ಅಷ್ಟಕ್ಕೂ ISSಗೆ ಸುನೀತಾ ಹೋಗಿದ್ಯಾಕೆ ಅನ್ನೋದನ್ನ ಗಮನಿಸಿದ್ರೆ, ಅಮೆರಿಕದ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆಯಾದ ನಾಸಾ ಹಾಗೂ ಅಮೆರಿಕದ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ನ ಜಂಟಿ ಸಹಯೋಗದಲ್ಲಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡುವ ಆಸಕ್ತಿಯುಳ್ಳವರಿಗಾಗಿ ಹೊಸ ಕಾರ್ಯಕ್ರಮವನ್ನು ರೂಪಿಸಿತ್ತು. ಸಾಮಾನ್ಯವಾಗಿ ಟ್ರಿಪ್ ಹೋದಂತೆ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಕೆಲ ದಿನಗಳವರೆಗೆ ಉಳಿದುಕೊಂಡು ಅಲ್ಲಿಂದ ಪುನಃ ಭೂಮಿಗೆ ಹಿಂತಿರುಗುವ ರೋಮಾಂಚನವನ್ನ ಖಗೋಳಾಸಕ್ತರಿಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು. ಅದಕ್ಕಾಗಿಯೇ ಬೋಯಿಂಗ್ ಸಂಸ್ಥೆ ಸ್ಟಾರ್ ಲೈನರ್ ಎಂಬ ಆಕಾಶ ಕಾಯವೊಂದನ್ನು ಪ್ರಾಯೋಗಿಕವಾಗಿ ಸಿದ್ಧಪಡಿಸಿದೆ. ಭೂಮಿಯಿಂದ ಹೊರಡುವ ಸ್ಟಾರ್ ಲೈನರ್ ಪ್ರಯಾಣಿಕರನ್ನ ಹೊತ್ತು ISS ತಲುಪಿ ಕೆಲ ದಿನಗಳ ನಂತರ ಅಲ್ಲಿಂದ ಪುನಃ ಭೂಮಿಗೆ ಮರಳುವಂತೆ ಮಾಡುವುದು ಇದರ ಉದ್ದೇಶ. ಆದರೆ ಇದು ಸುಲಭದ ಕೆಲಸವಲ್ಲ. ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಈ ಹಿಂದೆಯೂ ಕಳುಹಿಸಲಾಗಿದೆ ಹಾಗೂ ಅವರನ್ನ ಪುನಃ ವಾಪಸ್ ಕರೆಸಿಕೊಳ್ಳಲಾಗಿದೆ. ಆದರೆ ಅದೆಲ್ಲವೂ ರಾಕೆಟ್ನ ಮೂಲಕ ಮಾಡಲಾಗ್ತಿದ್ದ ಕೆಲಸಗಳು, ಅಲ್ಲದೆ ಬೆರಳೆಣಿಕೆಯಷ್ಟು ವ್ಯಕ್ತಿಗಳನ್ನು ಕಳುಹಿಸಲಾಗಿದ್ದ ಪ್ರಾಜೆಕ್ಟ್ಗಳು ಅದು. ಇದೇ ಮೊದಲ ಬಾರಿಗೆ ಅನೇಕ ವ್ಯಕ್ತಿಗಳನ್ನು ಬಾಹ್ಯಾಕಾಶದಲ್ಲಿ ಏಕಕಾಲಕ್ಕೆ ಕೊಂಡೊಯ್ಯುವಂತಹ ಆಕಾಶಕಾಯವನ್ನು ಸೃಷ್ಟಿಸಬೇಕಾದ್ದರಿಂದ ಈ ಬಾರಿ ಬೋಯಿಂಗ್ನ ಸ್ಟಾರ್ ಲೈನ್ ಆಕಾಶಕಾಯವನ್ನು ಅನೇಕ ಪ್ರಯೋಗಗಳಿಗೆ ಒಡ್ಡಲಾಗಿತ್ತು. ಅದರಲ್ಲಿ ಹಲವಾರು ವೈಫಲ್ಯಗಳು, ಆ ವೈಫಲ್ಯಗಳ ಸರಿಪಡಿಸುವಿಕೆ ಇವೆಲ್ಲವುಗಳನ್ನು ಮುಗಿಸಿಕೊಂಡು ಆ ನಂತರದಲ್ಲಿ ಅಂತಿಮವಾಗಿ ಸುರಕ್ಷಿತವಾಗಿ ಪ್ರಯಾಣಿಸಬಹುದಾದ ಸ್ಟಾರ್ ಲೈನ್ ಆಕಾಶಕಾಯ ಸಿದ್ಧವಾಯಿತು. ಅದರ ಪ್ರಯೋಗಾರ್ಥವಾಗಿಯೇ ಸುನೀತಾ ವಿಲಿಯಮ್ಸ್ ಹಾಗೂ ವಿಲ್ಮೋರ್ ಅವರನ್ನ ISSಗೆ ಕಳುಹಿಸಲಾಗಿತ್ತು. ಈಗ ನೋಡಿದರೆ ವರಸೆ ಬೇರೆನೇ ಇದೆ. ಹಾಗಾದರೆ ಮುಂದೇನು ಅನ್ನೋ ಪ್ರಶ್ನೆಗೆ ಸ್ಟಾರ್ ಲೈನ್ ಆಕಾಶಕಾಯದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದ ತಾಂತ್ರಿಕ ದೋಷಗಳನ್ನು ಅಲ್ಲಿಯೇ ಇದ್ದುಕೊಂಡು ಸರಿಪಡಿಸುವ ತರಬೇತಿಯನ್ನು ಈ ಮೊದಲೇ ಸುನೀತಾ ವಿಲಿಯಮ್ಸ್ ಅವರಿಗೆ ಹಾಗೂ ಅವರೊಂದಿಗಿರುವ ವಿಲ್ಮರ್ ಅವರಿಗೂ ನೀಡಲಾಗಿದೆ. ಅಷ್ಟೇ ಅಲ್ಲದೆ ನಾಸಾ ಹಾಗೂ ಬೋಯಿಂಗ್ನ 100 ತಂತ್ರಜ್ಞರು ಹಾಗೂ ಸ್ಟಾರ್ ಲೈನ್ ಆಕಾಶಕಾಯ ತಯಾರಿಕೆಯಲ್ಲಿ ತೊಡಗಿದ್ದ ಬೋಯಿಂಗ್ ವಿಶೇಷ ಪರಿಣತರ ತಂಡ ಭೂಮಿಯಿಂದಲೇ ನೇರವಾಗಿ ಅವರೊಂದಿಗೆ ನೇರ ಸಂಪರ್ಕದ ಮೂಲಕ ಅವರಿಗೆ ಅಲ್ಲಿ ಉಂಟಾಗಿರುವ ತಾಂತ್ರಿಕ ದೋಷವನ್ನು ನಿವಾರಿಸುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಿದೆ. ದೂರ ಸಂವೇದಿ ಅಂದರೆ ರಿಮೋಟ್ ಮೂಲಕ ಮಾಡುವಂತಹ ರಿಪೇರಿಗಳನ್ನು ಭೂಮಿಯಿಂದಲೇ ಕೈಗೊಳ್ಳಲಾಗಿದೆ. ಆದರೆ ಒಂದು ರಿಪೇರಿ ಮಾಡಿದರೆ ಮತ್ತೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಅಲ್ಲಿ ಸಮಸ್ಯೆ ಉಲ್ಬಣವಾಗಿದೆ ಎಂದು ನಾಸಾ ಅಫಿಷಿಯಲ್ ವೆಬ್ಸೈಟ್ ಪ್ರಕಟಿಸಿದೆ. ನಿಜಕ್ಕೂ ಅವರು ಬದುಕುತ್ತಾರಾ? ಈ ಹೀಲಿಯಂ ಸೋರಿಕೆಯಾಗೋದು ಯಾಕಾಗಿ ತಾಂತ್ರಿಕ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನು ಗಮನಿಸಿದರೆ, ಸ್ನೇಹಿತರೆ, ಸೂರ್ಯಧಾತು ಅಥವಾ ಹೀಲಿಯಂ ಒಂದು ರಾಸಾಯನಿಕ ಅನಿಲ. ಜಲಜನಕದ ಬಳಿಕ ಅತ್ಯಂತ ಹಗುರವಾದ ಮೂಲವಸ್ತು. ಇದರ ಪರಮಾಣು ಸಂಖ್ಯೆ 2. ಸೂರ್ಯಧಾತುವು ಒಂದು ಜಡ ಅನಿಲವಾಗಿದ್ದು ಇದು ಬ್ರಹ್ಮಾಂಡದಲ್ಲಿ ಹೇರಳವಾಗಿರುವ ಅನಿಲವಾದರೂ ಕೂಡ ಭೂಮಿಯಲ್ಲಿ ಅಲ್ಪ ಪ್ರಮಾಣದಲ್ಲಿದೆ. ಸೂರ್ಯ ಹಾಗೂ ನಕ್ಷತ್ರಗಳು ಮುಖ್ಯವಾಗಿ ಸೂರ್ಯಧಾತು ಹಾಗೂ ಜಲಜನಕಗಳಿಂದ ಮಾಡಲ್ಪಟ್ಟಿವೆ. ಇವುಗಳಲ್ಲಿ ಜಲಜನಕ ಪರಮಾಣುಗಳು ಸಂಯೋಗಗೊಂಡು ಸೂರ್ಯಧಾತು ಪರಮಾಣುಗಳಾಗುವ ಕ್ರಿಯೆಯಿಂದಾಗಿ ನಿರಂತರವಾಗಿ ಶಕ್ತಿ ಬಿಡುಗಡೆಯಾಗುತ್ತಿರುತ್ತೆ. ಇದೇ ತತ್ವ ಜಲಜನಕ ಬಾಂಬ್ ಅಂದರೆ ಹೈಡ್ರೋಜನ್ ಬಾಂಬ್ನ ಉತ್ಪಾದನೆಯಲ್ಲಿ ಬಳಕೆಯಾಗುತ್ತೆ. ಅಷ್ಟೊಂದು ಅಪಾಯಕಾರಿ ಹಾಗೂ ಶಕ್ತಿಯುತವಾದದ್ದು ಹೀಲಿಯಂ. ಫ್ರಾನ್ಸ್ನ ಪಿಯರೆ ಜೆ ಜಾನ್ಸನ್ ಮೊದಲಿಗೆ ಸೂರ್ಯಧಾತುವನ್ನು 1886ರಲ್ಲಿ ಸೂರ್ಯನ ಮೇಲ್ಮೈಯಲ್ಲಿ ಗುರುತಿಸುತ್ತಾರೆ. ಇದು ಒಂದು ಜಡ ಅನಿಲವಾದುದರಿಂದ ಕೈಗಾರಿಕೆ, ವೈದ್ಯಕೀಯ, ವೈಜ್ಞಾನಿಕ ಸಂಶೋಧನೆ ಮೊದಲಾದ ಕ್ಷೇತ್ರಗಳಲ್ಲಿ ಧಾರಾಳವಾಗಿ ಬಳಕೆಯಲ್ಲಿತ್ತು. ದ್ರವ ಸೂರ್ಯಧಾತುವನ್ನು ಸತ್ತ ದೇಹಗಳನ್ನು ಸಂರಕ್ಷಿಸಲು ಬಳಸುತ್ತಾರೆ. ಆದರೆ ಇದೀಗ ಈ ISSಗೆ ಕಳುಹಿಸಿರುವ ಸೆಲೆಸ್ಟಿಯಲ್ ಬಾಡಿಯಲ್ಲಿ ಅಧಿಕವಾಗಿ ಹೀಲಿಯಂ ಬಳಕೆ ಮಾಡಿದ್ದು ಸುರಕ್ಷತಾ ಕ್ರಮವಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಲಾಗಿತ್ತು. ಆದರೆ ಅದೆಲ್ಲವೂ ಇದೀಗ ಉಲ್ಟಾಪಲ್ಟ ಆಗಿದೆ. ನಾವಿಲ್ಲಿ ಒಂದು ವಿಚಾರವನ್ನು ಗಮನಿಸಿದರೆ, ವಿಜ್ಞಾನವನ್ನು ಬದಿಗೊತ್ತಿ ಬ್ರಹ್ಮಾಂಡದ ಗುಟ್ಟಿನತ್ತ ಚಿತ್ತ ಹರಿಸಿದ್ರೆ ಅದೊಂದು ಎಂದೂ ಬಗೆಹರಿಯದ ವಿಚಾರವೇ. ಈ ಸೃಷ್ಟಿಯಲ್ಲಿ ಹುಡುಗಾಟವಾಡೋಕೆ ನಮಗೆ ದೊರೆತಿರುವುದೆಂದರೆ ಅದು ಭೂಮಿ ಮಾತ್ರ. ಇದನ್ನ ಬಿಟ್ಟು ಬಾಹ್ಯಾಕಾಶದಲ್ಲಿ ಏನೇನೂ ನಮ್ಮ ಆಟ ನಡೆಯೋದಿಲ್ಲ. ಯಾಕಂದ್ರೆ ಬಾಹ್ಯಾಕಾಶದಲ್ಲಿ ನಿಗೂಢ ರಾಸಾಯನಿಕಗಳು, ಅನಿಲಗಳು, ಅವುಗಳ ಶಕ್ತಿಗಳು ಬೆರೆತು ಅದೊಂದು ನ್ಯೂಕ್ಲಿಯರ್ ಗರ್ಭದಂತೆ ಮಾರ್ಪಾಡಾಗಿರುವಂಥದ್ದು. ಯಾವುದೇ ವಸ್ತುವನ್ನ ಭಸ್ಮ ಮಾಡಿಬಿಡಬಲ್ಲ, ಆ ಹಬೆಯಲ್ಲಿ ಕರಗಿಸಬಲ್ಲ ಧಾತುಗಳು ಅಡಕವಾಗಿರ್ತವೆ. ಮೊದಲಿಗೆ ಹೀಲಿಯಂ ಅನ್ನೋದು ನೀರಿನಲ್ಲಿ ಹೊರತುಪಡಿಸಿ ಬೇರೆಲ್ಲ ಅನಿಲಗಳಿಗೆ ಬಹು ಬೇಗನೆ ಆಕರ್ಷಿತವಾಗುತ್ತವೆ.
ಬಾಹ್ಯಾಕಾಶದಲ್ಲಿ ಹೈಡ್ರೋಜನ್ ಪ್ರಮಾಣ ಅತ್ಯಧಿಕವಾಗಿದ್ದು ಜಲಜನಕ ಮತ್ತು ಹೀಲಿಯಂನ ಸಂಯೋಜನಾ ರಹಸ್ಯವನ್ನ ಅರಿಯೋದಕ್ಕೆ ಇಂದಿಗೂ ಅಸಾಧ್ಯವಾಗಿದೆ. ಅಲ್ಲಿ ಏನು ಬೇಕಾದರೂ ಸಂಭವಿಸಬಹುದು ಅಂತ ಈಗಾಗಲೇ ಎಲ್ಲ ಬಾಹ್ಯಾಕಾಶ ಸಂಸ್ಥೆಗಳು ಅಭಿಪ್ರಾಯ ವ್ಯಕ್ತಪಡಿಸಿವೆ. ಆದರೆ ಇದೀಗ ISSಗೆ ಕಳುಹಿಸಿದ ಆಕಾಶಕಾಯ ಔಟರ್ ಬಾಡಿ ವಿಕಿರಣಗಳಿಗೆ ಬಹು ಬೇಗನೆ ಸಡಿಲವಾಗ್ತವೆ ಅನ್ನೋದು ತಿಳಿದಿದ್ದ ವಿಚಾರವೇ. ಆದರೆ ಅಮೆರಿಕ ನಾಸಾ ಸಂಸ್ಥೆಗೆ ತನ್ನ ಬೆಳವಣಿಗೆಯೇ ಉಡಾಫೆಯಾಯ್ತಾ? ಗೆಲುವಿನ ಅಮಲಿನಲ್ಲೇ ಇಂತಹ ಪ್ರಮಾದ ಮಾಡಿಕೊಳ್ತಾ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿಯೇ. ಕೈಲಾಸ ಪರ್ವತದಲ್ಲೇ 1 ವಾರ 1 ತಿಂಗಳಿಗೆ ಸಮವಾಗುತ್ತೆ ಅನ್ನೋ ನಾಸಾ ವರದಿಯಲ್ಲೇ ಕಾಸ್ಮಿಕ್ ವಿಕಿರಣದಲ್ಲಿ ದಿನಗಟ್ಟಲೆ ಕಾಲ ಕಳೆಯೋದು ಮೃತ್ಯುವಿನ ಜೊತೆ ಆಟವಾಡಿದ್ದಂತೆ ಅಂತ ಕಳೆದ ಕೆಲ ವರ್ಷಗಳ ಹಿಂದೆಯೇ ವರದಿ ಮಾಡಿತ್ತು ನಾಸಾ. ಆದರೆ ಇಂತಹ ಪ್ರಮಾದ ಮಾಡಿಕೊಳ್ಳೋದು ಎಷ್ಟು ಸರಿ ಅನ್ನೋದು ಇದೀಗ ಗುಲ್ಲೆದ್ದಿರುವ ವಿಚಾರ. ಸುನೀತಾ ವಿಲಿಯಮ್ಸ್ ಅವರ ವೈಯಕ್ತಿಕ ವಿಚಾರ ನೋಡೋದಾದ್ರೆ ಅವರು ಹುಟ್ಟಿದ್ದು ಓಹಿಯೋದ ಯೂಕ್ಲಿಡ್ನಲ್ಲಿ. ಆಕೆಯ ತಂದೆ ದೀಪಕ್ ಪಾಂಡ್ಯ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ಭಾರತೀಯ ಮೂಲದ ನರರೋಗ ಶಾಸ್ತ್ರಜ್ಞ. ಆಕೆಯ ತಾಯಿ ಉರ್ಸುಲಿನ್ ಬೋನಿ ಪಾಂಡ್ಯ ಸ್ಲೋವೆನ್ ಅಮೆರಿಕನ್. ಆಕೆಯ ಪೋಷಕರು ಮ್ಯಾಸಚ್ಯೂಸೆಟ್ಸ್ನ ಫಲೌತ್ನಲ್ಲಿ ವಾಸಿಸುತ್ತಿದ್ರು. ಸುನೀತಾ 3 ಮಕ್ಕಳಲ್ಲಿ ಕಿರಿಯವಳು. ಸುನೀತಾ 1983ರಲ್ಲಿ ನೀದಮ್ ಹೈಸ್ಕೂಲ್ನಿಂದ ಪದವಿಯನ್ನು ಪಡಿತಾರೆ. ನಂತರ 1987ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೇವಲ್ ಅಕಾಡೆಮಿಯಿಂದ ಭೌತಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡಿತಾರೆ. 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪದವಿಯನ್ನು ಪಡಿತಾರೆ. ಮೇ 1987ರಲ್ಲಿ ವಿಲಿಯಮ್ಸ್ ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಯಲ್ಲಿ ನೇಮಕಗೊಳ್ತಾರೆ. ನೇವಲ್ ಕೋಸ್ಟಲ್ ಸಿಸ್ಟಮ್ ಕಮಾಂಡ್ನಲ್ಲಿ 6 ತಿಂಗಳ ತಾತ್ಕಾಲಿಕ ನಿಯೋಜನೆಯ ನಂತರ ಆಕೆಯನ್ನ ಬೇಸಿಕ್ ಡೈವಿಂಗ್ ಅಧಿಕಾರಿಯಾಗಿ ನೇಮಿಸಲಾಯಿತು. ಆಕೆ ನಂತರದಲ್ಲಿ ನೇವಲ್ ಏರ್ ಟ್ರೈನಿಂಗ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸುತ್ತಾರೆ. ಜುಲೈ 1989ರಲ್ಲಿ ನೇವಲ್ ಏವಿಯೇಟರ್ ಆಗಿ ನೇಮಕವಾಗ್ತಾರೆ. ಹೆಲಿಕಾಪ್ಟರ್ ಯುದ್ಧ ಬೆಂಬಲ ಸ್ಕ್ವಾಡ್ರನ್ ಆಗಿ ಯುದ್ಧ ಬೆಂಬಲಕ್ಕೆ ನಿಯೋಜಿಸಲಾಯಿತು. 1992ರಲ್ಲಿ US ಸಿಲ್ವೇನಿಯಾ ಹಡಗಿನಲ್ಲಿ ಚಂಡಮಾರುತ ಆಂಡ್ರಿಯೋ ಪರಿಹಾರ ಕಾರ್ಯಾಚರಣೆಗಳಿಗಾಗಿ ಫ್ಲೋರಿಡಾದ ಮಿಯಾಮಿಗೆ ಕಳುಹಿಸಲಾದ H-46 ತುಕಡಿಯ ಅಧಿಕಾರಿಯಾಗಿದ್ದರು. ಜನವರಿ 1993ರಲ್ಲಿ ವಿಲಿಯಮ್ಸ್ ಅವರು US ನೇವಲ್ ಟೆಸ್ಟ್ ಪೈಲಟ್ ಶಾಲೆಯಲ್ಲಿ ತರಬೇತಿಯನ್ನು ಪ್ರಾರಂಭಿಸುತ್ತಾರೆ. ಆಕೆ ಡಿಸೆಂಬರ್ನಲ್ಲಿ ಪದವಿಯನ್ನು ಪಡಿತಾಳೆ ಮತ್ತು ರೋಟರಿ ವಿಂಗ್ ಏರ್ಕ್ರಾಫ್ಟ್ ಟೆಸ್ಟ್ ಡೈರೆಕ್ಟರೇಟ್ಗೆ ಪ್ರಾಜೆಕ್ಟ್ ಆಫೀಸರ್ ಮತ್ತು ಚೇಸ್ ಪೈಲಟ್ ಆಗಿ ನಿಯೋಜನೆಗೊಳ್ತಾರೆ. ಡಿಸೆಂಬರ್ 1995ರಲ್ಲಿ ರೋಟರಿ ವಿಂಗ್ ವಿಭಾಗದಲ್ಲಿ ಬೋಧಕರಾಗಿ ಮತ್ತು ಶಾಲೆಯ ಸುರಕ್ಷತಾ ಅಧಿಕಾರಿಯಾಗಿ ನೇವಲ್ ಟೆಸ್ಟ್ ಪೈಲಟ್ ಶಾಲೆಗೆ ಮರಳುತ್ತಾರೆ. ನಂತರ USS ಸೈಫನ್ಗೆ ಏರ್ಕ್ರಾಫ್ಟ್ ಹ್ಯಾಂಡ್ಲರ್ ಮತ್ತು ಸಹಾಯಕ ಏರ್ ಬೇಸ್ ಆಗಿ ನಿಯೋಜಿಸಲಾಯಿತು. ವಿಲಿಯಮ್ಸ್ ಅವರನ್ನ ಗಗನಯಾತ್ರಿಯಾಗಿ 1998ರಲ್ಲಿ ನಿಯೋಜಿಸಲಾಯಿತು. ಇದುವರೆಗೂ ಸುನೀತಾ 30ಕ್ಕೂ ಹೆಚ್ಚು ವಿಮಾನ ಪ್ರಕಾರಗಳಲ್ಲಿ 3000ಕ್ಕಿಂತ ಹೆಚ್ಚು ಹಾರಾಟದ ಸಮಯವನ್ನು ದಾಖಲಿಸಿದ್ದಾರೆ. ಇದು ಸುನೀತಾ ವಿಲಿಯಮ್ಸ್ ಅವರ ಸಾಧನೆಗೆ ಹಿಡಿದ ಕೈಗನ್ನಡಿಯಲ್ಲದೆ ಮತ್ತೇನೂ ಅಲ್ಲ. ಇದೀಗ ಭಾರತೀಯರು ಮಾತ್ರವಲ್ಲ, ಇಡೀ ವಿಶ್ವವೇ ಸುನೀತಾ ವಿಲಿಯಮ್ಸ್ ಹಿಂತಿರುಗಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಯಾವುದೇ ಹಾನಿಯಾಗದೆ ವಾಪಸ್ಸಾಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.